ಯಾನಮ್ಮೆ ಪುಟ್ ಮದಿ ಒತ್ತರ ಗಟ್ಟು ಮುಟ ಕಟ್ಕೊಂಡು ಹೊಂಟಿದೆ. ಏನ್ ಕುಂತೂರು ಜಾತ್ರೆಗೆ ಹೊಂಟಿದೆಯಾ? ನಾನು ನಿನ್ ಗಡ್ಡ ಕಮ್ಮೆ ಅದಕ್ಕೆ ಹೇಳ್ದದು. ಆಮೆ ಪುಟ್ ಮದಿ ಎಂತ ಮಾತು ಅಂತಾಡಿ ಅಮ್ಮೆ ಎಲ್ಲ ಏನ್ರು ಗಂಡನ ಬಾರ ಸರಸಕ್ಕೆ ಬಾರ ಅಂದ್ರೆ ನೀನು ದೂರ ಸರಿ ಸರಿ ದೂರ ಅಂತ ಇದೆ. ನುಸಿ ಹೊತ್ತಲ್ಲಿ ಅತ್ಯವನ್ನ ಮಟ್ಟಿಗೆ ಬರ್ತಾರೆ ಆಮೆ ಪುಟ್ ಮದಿ ಪೇಷಂಟ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಡಾಕ್ಟ್ರು 7 ಬಿಟ್ಟು ಕೊಟ್ಟಾರಂತೆ. ಏನಮ್ಮೆ ಶಾಕ್ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟ್ರನ್ನ 7 ಎಟ್ಟು ಕರೆಸ್ತಾ ಇದೆ. ಈಗ ಆಷಾಢ ಮಾಸ, ಅದಕ್ಕೆ 1 ತಿಂಗಳು ನಿಮ್ ಸೋಡಾ ನನ್ ಮ್ಯಾಲ ಬೀಳ್ಬಾರ್ದು. ಅದು ಸೋಡಾ ಅಲ್ಲ ಕಮ್ಮಿ ಶಾಡೋ ಹೇಳಿದ್ರೆ ಚಾಡ. ನಮ್ ಡ್ಯಾಡು ನಮ್ಮ ಅತ್ತೆವನ್ಗೆ ಫೋನ್ ಮಾಡಿದ್ರಂತೆ. ಅದಕ್ಕೆ ನಮ್ಮ ಅತ್ತೆವ ಬಂದು ನಿನ್ನ ಕರ್ಕೊಂಡು ಹೋಗಿ ನಮ್ ಡ್ಯಾಡು ಮನೆಗೆ ಬಿಡ್ತಾರೆ. ಅಂದ್ರೆ ಸಂಚೂರಿ ಗೌಡ ನಮ್ಮವ್ವ ಇಬ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರ. ಅವರಿಬ್ರು ಒಂದಾಗ್ಬಿಟ್ರೆ ನಾವಿಬ್ರು 2 ಆಗದ್ ದಿಟ್ಟಕ್ಕಂಬಿಡು. ಕೂಸು ಚೆನ್ನಾಗದೆಯಾ? ಅತ್ತೆವ್ವ ನಾನ್ ಚೆನ್ನಾಗಿವ್ನಿ, ನೀವು ಚೆನ್ನಾಗಿದ್ದೀರಿಯಾ? ಚೆನ್ನಾಗಿದ್ದೀನಿ. ಅತ್ತೆವ್ವ ನಿಮ್ ದನಕಾಯ ಜೊತೆ ಕ್ಷಮಿಸಿ ಬಾಬಣ್ಣ ತಾವು ಮಾತಾಡ್ತಾ ಇರಿ, ನಾ ಕಾಪಿ ಕಾಯಿಸ್ಕೊಬತ್ತೀನಿ. ಏನುಡ ದನ ಕಾಯೋನೆ ಚಂದಾಗದೆಯಾ? ನಾನ್ ಚಂದಾಗಿ ನಿಕ್ಕಂಬಿಡು. ಇದೇನು ಕೇಳ್ದೆ ಇದಕ್ಕಿದಲ್ಲ ಎಟ್ಟು ಬಂದ್ಬಿಟ್ಟಿದೆ. ಏ ಮೂದೇವಿ, ಮದುವೆಯಾಗಿ 5 ವರ್ಷ ಆದ್ರೂ ನಿನ್ನಿಂದ ಏನು ಪ್ರಯೋಜನ ಆಗ್ಲಿಲ್ಲ ಕಂಬುಡು. ಇನ್ನು 5 ವರ್ಷ ಆದ್ರೂ ನೀನು ನಮ್ಮ ವಂಶನ್ ಬೆಳೆಸಲ್ಲ. ಮಲ್ಲಿನ ನೀನ್ ಕೈ ಕೊಟ್ಟು ತಪ್ಪು ಮಾಡ್ಬಿಟ್ಟಿ. ಅದೇನೋ ಹೇಳ್ತಾರಲ್ಲ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ, ಹಂಗಾಯ್ತು ನನ್ನ ಕತೆ. ಅವ ಸುಮ್ಮನಿರವ, ಹಂಗೆಲ್ಲ ಮಾತಾಬೇಡ. ನಾನು ಪುಟ್ಮಲಿನ ಸವಿದೇರೋ ಮಾಣಿಕ್ಯ ತರ ನೋಡ್ಕತಾವ್ನಿ. ಅವಳಿಗೇನು ಒಟ್ಟಿಗೆ ಇಟ್ಟಾಕದೆ ಉಪವಾಸ ಕೆಡಗಿದೇನ? ಅದು ದಿಟ್ಟನೆ ಬಿಡು. ನನ್ನ ಸೊಸೆ ಹೊಟ್ಟೆಗೆ ಇಟ್ಟಾಕೊಂಡಿದ್ಯಾ ಅಷ್ಟೇ. ಅತ್ತೆವ್ವ ಕಾಪಿ ತಕೊಳ್ಳಿ. ಪುಟ್ಮಲ್ಲಿ ಬಟ್ಟೆ ಎಲ್ಲ ಜೋಡಿಸಿದ್ಯಾ? ಅತ್ತೆವ್ವ 1 ತಿಂಗಳಿಗಾಗುವಷ್ಟು ಜೋಡಿಸ್ಕೊಂಡಿವ್ನಿ. 1 ತಿಂಗಳಿಗಷ್ಟೇ ಅಲ್ಲ, ಈ ಅಟ್ಟಿನೇ ಬಿಟ್ಟೋಗೋ ಥರ ಎಲ್ಲ ಬಟ್ಟೆಗಳನ್ನೂ ಜೋಡಿಸ್ಕೋ. ಜೀವನ ಪೂರ್ತಿ ನೀನ್ ಹೊಟ್ಟೆಗೆ ಇಟ್ಟಾಕೋ ಶಕ್ತಿನ ದ್ಯಾವ್ರು ನಂಗೆ ಕೊಟ್ಟವನೆ. ಅತ್ತೆವ್ವ ಯಾಕೆ ಹಿಂಗ್ ಮಾತಾಡಿರಿ? ಬಾಬಣ್ಣ ನನ್ಗೇನ್ ಕಮ್ಮಿ ಮಾಡವ್ರೆ? ಏನು ಜಾಸ್ತಿ ಮಾಡಿಲ್ವಲ್ಲ, ಅದೇ ನನಗೆ ಯೋಚನೆ. ಈ ದನ ಕಾಯನ್ಗೆ ನಿನ್ನ ಮದುವೆ ಮಾಡಿಕೊಟ್ಟು ನಿನ್ ಭವಿಷ್ಯನ ನನ್ನ ಕೈಯರೆ ನಾನೇ ಹಾಳು ಮಾಡ್ಬಿಟ್ಟಿ. ಅವ್ವ ಇದ್ಯಾಕವ್ವ ಹಿಂಗ್ ಮಾತಾಡಿಯ? ಅಮ್ಮ ಪುಟ್ಮಲಿ ನಾನು ನಿನ್ನ ಚಂದ ನೋಡ್ಕೊತಾ ಇಲ್ವಾ? ಬಾಬಣ್ಣ ನಾನು ಯಾವಾಗ ಹೋಗಿ ನೀನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ. ಮತ್ತೆ ಯಾಕೆ ನೀನು ನಿಮ್ಮ ಅಪ್ಪನೊಟ್ಟಿಗೆ ಹೋಯ್ತಾ ಇದೆ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಣ್ಣ, ಬೇಕಾದ್ರೆ ಅತ್ತೆವ್ನೇ ಕೇಳ್ಕೊಳ್ಳಿ. ಪುಟ್ಮಲ್ಲಿ ಈ ದನ ಕಾಯನ ಹತ್ರ ಏನ್ ಮಾತು? ಗೊತ್ತಾಯ್ತು, ಬಿರ್ಬಿರ್ನೆ ನಡಿ. ಅಲ್ಲಿ ನೀನ್ ಎಷ್ಟೊತ್ತಿಗೆ ಬರ್ತೀಯ ಅಂತ ನಿಮ್ಮಪ್ಪ ಕಾಯ್ತಾ ಇರ್ತಾರೆ. ಸರಿ ಅತ್ತೆವ್ವ. ಬಾಬಣ್ಣ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಸೊಪ್ಸಾರು ಮಾಡಿವ್ನಿ, ಉಣ್ಕೊಳ್ಳಿ. ತುತ್ತು ತಿನ್ಸ್ಬಿಡು, ಆಮೇಲೆ ಹೋಗು. ಆಯ್ತು ಅತ್ತೆವ್ವ. ನೀನ್ ಹಿಂಗ್ ಮಾಡಿನೇ ಇವ್ನು ಹಿಂಗಾಗಿರೋದು. ಬರೀ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವಂಗೆ. ಅತ್ತೆವ್ವ ಬಾಬಣ್ಣ ನನ್ ಗಂಡ ಅಲ್ವಾ, ಅವ್ರಿಗೆ ಒತ್ತೊತ್ತಿಗೆ ಊಟ ತಿಂಡಿ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಏನ್ ಗಂಡನ ಏನೋ ಗಂಡನ ಇವನು ದಂಡ ಪಿಂಡ. ಗೊತ್ತಾಯ್ತು, ಹೋಗು. ಬಾಬಣ್ಣ ನಾನು ಇನ್ ಬರ್ತೀನಿ, ಹೊಟ್ಟಿ ಚರ್ಕ ಹುಷಾರು. ಆಮೆ ಪುಟ್ಮಲಿ ನೀವು ಒಂದೇ ಸತ ಕೇಳ್ದೆ ಒಂಟೊಟ್ಟು ನನ್ ಗತಿ ಅನ್ನಬೇಕಮ್ಮೆ. ಸಾಕ್ ನಿಲ್ಲಿಸ್ಲ ನಿನ್ ನಾಟಕವ. 5 ವರ್ಷದಿಂದಾನು ಇದನ್ನೇ ನೋಡ್ತಾ ಇವ್ನಿ. ಇವನ ಹತ್ರ ಏನ್ ಮಾತು? ಬಿರ್ಬಿರ್ನ ನಡಿ. ಬಾಬಣ್ಣ ಬರ್ತೀನಿ ಬಾಬಣ್ಣ. ಆಮೆ ಪುಟ್ ಬರ್ತೀನಿ ಬಾಬಣ್ಣ, ಬರ್ತೀನಿ ಬಾಬಣ್ಣ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.